ಅಫಜಲ್ಪುರ ತಾಲೂಕಿನ ಕರ್ಜಗಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಉಪಹಾರ ಸೇವಿಸಿದ ಬಳಿಕ ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಿ ಪ್ರೀತಿ ದೊಡ್ಡಮನಿಯವರು ಮೊರಾರ್ಜಿ ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಈ ಒಂದು ಪರಿಶೀಲನೆ ಮಾಡಿದ್ದಾರೆ ನಿಜ. ಅಲ್ಲಿ ಏನೇನು ಕಾಣ್ತು, ಸಮಸ್ಯೆ ಏನಿದೆ ಅನ್ನೋದನ್ನ ಕಣ್ಣಾರೆ ನೋಡಿದ್ದಾರೆ ಅಧಿಕಾರಿಗಳು. ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂತಹ ಚೀಲಗಳಿಗೆ ದಾಸ್ತಾನು ಏನ್ ಮಾಡಿದ್ದಾರೆ, ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಇನ್ನು ಏನೇನೋ ದಾಸ್ತಾನು ಮಾಡಿದ್ದಾರೆ ಅವುಗಳಾಗಿರ್ಬೋದು. ಆ ದಾಸ್ತಾನು ಮಾಡಿದ್ದಕ್ಕೆ ಹುಳಗಳು, ನಾವು ನುಸಿ ಅಂತೀವಿ, ಹುಳಗಳು ಹೆಂಗತ್ತೀವಿ ಅಂತ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಲಿಟ್ರಲಿ ಶಾಕ್ ಆಗಿದ್ದಾರೆ ಅಧಿಕಾರಿಗಳು. ನೋಡಿ ಅಧಿಕಾರಿಗಳೇ, ನೀವು ಈ ಘಟನೆ ಸಂಭವಿಸ್ತು, ಆ ಶಾಲೆಗೆ ಭೇಟಿಯನ್ನ ಕೊಟ್ರಿ ನಿಜ, ಆದರೆ ಇದಕ್ಕಿಂತ ಮುಂಚೆ ನೀವು ಅಲ್ಲಿ ಭೇಟಿ ಕೊಡ್ಬೇಕಿತ್ತು, ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಯಾವ ರೀತಿಯಾಗಿ ಗೋಣಿ ಚೀಲಗಳಿಗೆ ಏನ್ ದಾಸ್ತಾನು ಮಾಡಿದಂತಹ ಗೋಣಿ ಚೀಲಗಳಿದಾರ, ನುಸಿಗಳನ್ನು ಮೆತ್ಕೊಂಡಿವೆ. ಅದನ್ನು ನೋಡಿ ಆ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಯಾರು ಸಚಿವ, ಯಾರು ಶಾಸಕ, ಯಾವ ಸರ್ಕಾರ, ಇವೆಲ್ಲ ಇದೇನೋ, ಈ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಏನೋ ಸರ್ಕಾರ ಆಗಿರ್ಬೋದು, ಏನಿವು ಅಡುಗೆ ಮಾಡ್ತಾ ಇದ್ದಾರೆ, ಅಡುಗೆ ಮಾಡೋದಕ್ಕೆ ದಾಸ್ತಾನು ಮಾಡ್ತಾ ಇದ್ದಾರಲ್ಲ, ದಾಸ್ತಾನು ಕೊಡ್ತಾ ಇದ್ದಾರೆ. ಅಡುಗೆ ಸಾಮಾನು ಆಗಿರ್ಬೋದು, ಅಕ್ಕಿ, ಜೋಳ, ಇವೆಲ್ಲವೂ ಕೂಡ ಯಾವ ಟೆಂಡರ್ ತಗೊಂಡಿದ್ದಾರೆ, ಯಾರು ಟೆಂಡರ್ ತಗೊಂಡಿದ್ದಾರೋ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು. ಅದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಚಿವರ ಗಮನಕ್ಕೆ ತರಬೇಕು, ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕು. ಇಲ್ಲ ಲಿಟ್ರಲಿ ಅಲ್ಲಿ ಹೋಗಿದಂತ ಅಧಿಕಾರಿಗಳು ಆ ಗೋಣಿ ಚೀಲಗಳನ್ನು ನೋಡಿ ಶಾಕ್ ಆಗಿದ್ದಾರೆ ಅಂತ ಅಂದ್ರೆ ಅರ್ಥ ಮಾಡ್ಕೋಬೇಕಾಗುವಂಥದ್ದು. ಎಲ್ಲ ವಸತಿ ನಿಲಯಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಅಲ್ಲಿ ಹೋಗಿ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ವಾರ್ಡನ್ಗಳನ್ನ ತರಾಟೆಗೆ ತೆಗೆದುಕೋತಾರೆ. ಅದು ಈಗ ಈ ಘಟನೆ ಆದ ಬಳಿಕ, ಈ ಘಟನೆಗಿಂತ ಮುಂಚೆನೇ ಎಚ್ಚೆತ್ತುಕೊಂಡು ಪ್ರತಿ ವಸತಿ ನಿಲಯಕ್ಕೆ ಭೇಟಿ ನೀಡಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ಹಾಗಾದ್ರೆ ಅಧಿಕಾರಿಗಳು ವಸತಿ ನಿಲಯಕ್ಕೆ ಹೋಗಿ ಏನ್ ಹೇಳಿದ್ದಾರೆ, ಅಲ್ಲಿರ್ತಕ್ಕಂಥ ಗೋಣಿ ಚೀಲ ಯಾವ ರೀತಿ ಇದೆ ನೋಡಿ. ಪರಿಶೀಲನೆ ವೇಳೆ ಅಡುಗೆ ಮನೆ, ಆಹಾರ ದಾಸ್ತಾನು ಕೊಠಡಿ ಹಾಗೂ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದ್ದ ಆಹಾರ ಪದಾರ್ಥಗಳನ್ನು ಅಧಿಕಾರಿಗಳು ಪರಿಶೀಲಿಸಿದರು. ಈ ವೇಳೆ ಕಳಪೆ ಗುಣಮಟ್ಟದ ಆಹಾರ ದಾಸ್ತಾನು, ಅಸ್ವಚ್ಛ ವಾತಾವರಣ ಹಾಗೂ ಆಹಾರ ಸಂಗ್ರಹಣೆಯಲ್ಲಿ ಲೋಪಗಳನ್ನು ಕಂಡುಬಂದಿದ್ದು ಅಧಿಕಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದು ಆಸ್ಪತ್ರೆ ದಾಖಲಾಗಿರುವ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಿ ಜಂಟಿ ನಿರ್ದೇಶಕಿ ನೇರವಾಗಿ ವಸತಿ ಶಾಲೆಗಳಿಗೆ ತೆರಳಿದರು. ಶಾಲೆಯಲ್ಲಿನ ಆಹಾರದ ಗುಣಮಟ್ಟ, ಸ್ವಚ್ಛತೆ ಹಾಗೂ ನಿರ್ವಹಣೆಯಲ್ಲಿ ಕಂಡುಬಂದ ನಿರ್ಲಕ್ಷ್ಯದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಮುಂದೆ ವಸತಿ ಶಾಲೆಗಳಲ್ಲಿ ಆಹಾರ ಗುಣಮಟ್ಟ ಹಾಗೂ ಸ್ವಚ್ಛತೆಯ ಬಗ್ಗೆ ಯಾವುದೇ ರೀತಿಯ ನಿರ್ಲಕ್ಷ್ಯ ಸಹಿಸಲಾಗುವುದಿಲ್ಲ. ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಸುರಕ್ಷತೆ ಮೊದಲು ಆದ್ಯತೆ ನೀಡಬೇಕೆಂದು ಪ್ರೀತಿ ದೊಡ್ಡಮನಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಚನ್ನು ಹಿಂಚನಗೆರೆ, RJ32 ಕನ್ನಡ ನ್ಯೂಸ್, ಅಫಜಲ್ಪುರ್. ಸರಿ ಐತೆ ಅಂತ ಹೇಳ್ತೀರಿ. ಹಿಂಗೆ ಇನ್ಸಿಡೆಂಟ್ ಆದಾಗ ಹೇಳ್ತೀವಿ, ಕೇಳಂಗಿಲ್ಲ. ತಗೊಂಡು ಮುಗಿಬೇಕಾಗಿತ್ತು, ಹೇಳ್ಬೇಕಾಗಿತ್ತು. ಇವ್ರು ಸರಿಯಾಗಿ ಅಡಿಗೆ ಮಾಡೋದ್ರು, ಕೇಳೋದ್ರು ಅಂತೇಳಿ ಯಾರು ಯಾಕೆ ಒಟ್ಟೆ ಸಸ್ಪೆಂಡ್ ಮಾಡಿದ್ರೆ ಯಾರು ಇಟ್ಕೊಂಡ್ರಿ ಇಲ್ಲಿ ನಮ್ಮ ಮಕ್ಕಳು ಸಾಯ್ತಾವ ಮಾಡ್ರೆ ಏನೇನು ಸಸ್ಪೆಂಡ್ ಮಾಡಿ ಅಲ್ಲಿ ಬರ್ತಾವ. ಯಾಕೆ ಇಡ್ಬೇಕು, ಹಾಕಿದ್ದು ನೀವು ಯಾಕೆ ಇಟ್ಟಿದ್ದು ಇದಕ್ಕಿಂತ ಹಾಕಿರೋದು.
सर ये सूखने डालना था ये नहीं डालते ये कौन करते सर नहीं करते कोई भी ಫಂಗಸ್ ಇದು ಎಲ್ಲ ತೆಗಿಬೇಕು ಅದಕ್ಕೆ ಹಂಗೆ ಡೇಟ್ ಬರ ಹುಳ